ಇತ್ತೀಚೆಗೆ ವಿ ಆರ್ ಸೀಯಿಂಗ್ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ಸ್. ಅದನ್ನು ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್ ಅಂತ ಕರಿತೀವಿ. ಯಂಗ್ ಆನ್ಸೆಟ್ 35-40 ವರ್ಷದವರೆಗೆ ಪಾರ್ಕಿನ್ಸನ್ಸ್ ಶುರು ಆಗೋದನ್ನು ನೋಡ್ತಾ ಇದ್ದೀವಿ. ಸಮಥಿಂಗ್ ಕಾಲ್ಡ್ ಆಸ್ ವೆರಿ ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್. 25-30 ವರ್ಷಗಳಲ್ಲೂ ಕೇಸ್ ರಿಪೋರ್ಟ್ಸ್ ಇದೆ, ಪಾರ್ಕಿನ್ಸನ್ಸ್ ಬಂದಿರೋಂಥದ್ದಿದೆ. ತೀರಾ ಚಿಕ್ಕ ಮಕ್ಕಳಿಗೆ ಬಂದಿರೋದು ತುಂಬ ಅಪರೂಪ. ನಾನಂತೂ ಹೆಚ್ಚಿಗೆ ಆಲ್ಮೋಸ್ಟ್ ಕೇಳೇ ಇಲ್ಲ ಅಂತ ಹೇಳ್ಬೋದು. ಸೊ ಚಿಕ್ಕ ಮಕ್ಕಳಲ್ಲಿ ಆ ಥರ ಬರೋವಂಥದ್ದು ಅಷ್ಟು ಇಲ್ಲದೆ ಇರ್ಬೋದು. ಸೊ ಬೇಸಿಕಲಿ ಡೋಪಮೈನ್ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟು ಸ್ಟೇ ಹ್ಯಾಪಿ, ಅದೊಂದು ಕಿಕ್ ಕೊಡುತ್ತೆ ಅಂತೆಲ್ಲ ಏನು ಕೇಳಿದ್ದೀವಿ. ಬಟ್ ಈ ಡೋಪಮೈನ್ನ ಲಾಸ್ ಇಂದಾಗಿ ಟ್ರೆಮರ್ಸ್ಗಳು ಮತ್ತು ಸ್ಟಿಫ್ನೆಸ್, ಸ್ಲೋ ಮೂವ್ಮೆಂಟ್ ಇದೆಲ್ಲ ಕಾಸ್ ಆಗ್ತಾ ಅರ್ಲಿ ಸೈನ್ಸ್ಗಳು ಕಾಣಿಸ್ಕೋಬಹುದು ಅಂತ ಹೇಳ್ಬೋದು. ಪಾರ್ಕಿನ್ಸನ್ಸ್ ಎಸ್ ಈಸ್ ರಿಲೇಟೆಡ್ ಟು ಡೋಪಮಿನ್. ಡೋಪಮಿನ್ ಅನ್ನೋದು ಇಟ್ ಈಸ್ ಅ ನ್ಯೂರೋ ಟ್ರಾನ್ಸ್ಮಿಟರ್, ಅದೊಂದು ಕೆಮಿಕಲ್, ಅದೊಂದು ನರವಾಹಕ. ಅದರ ಕೆಲಸ ಏನು ಅಂತಂದರೆ, ಮಿದುಳಿನ ಒಳಗಡೆ ನಾವು ಮುಂಚೆನೇ ಹೇಳಿದಾಗೆ ಒಂದು ಭಾಗ ಇನ್ನೊಂದು ಭಾಗದ ಜೊತೆ ಮಾತಾಡುವಂಥ ಸಿಗ್ನಲ್ ಅದು. ಬ್ರೈನಲ್ಲಿ ಸಾಕಷ್ಟು ಬೇರೆ 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 ಕಡೆಗಳಲ್ಲಿ ಡೋಪಮಿನ್ನ ಪ್ರೊಡಕ್ಷನ್ ಆಗುತ್ತೆ. ಯಾವ ಭಾಗದಿಂದ ಡೋಪಮಿನ್ ಬರುತ್ತೆ ಹಾಗೂ ಅದು ಹೋಗಿ ಇನ್ಯಾವ ಭಾಗದ ಮೇಲೆ ಆ್ಯಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಅದರ ಕೆಲಸ ಡಿಪೆಂಡ್ ಆಗೋದು. ಸೊ ಈ ಬೇಸಲ್ ಗ್ಯಾಂಗ್ಲಿಯಾ ಅನ್ನೋ ಒಂದು ಜಾಗ ಏನಿದೆ, ಆ ಜಾಗದಲ್ಲಿ ಈ ಡೋಪಮಿನ್ ಅಂತಕ್ಕಂಥ ಒಂದು ಕೆಮಿಕಲ್ಲಿನ ಕೊರತೆಯಿಂದ ಪಾರ್ಕಿನ್ಸನ್ಸ್ ಬರುತ್ತೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಸಬ್ಸ್ಟ್ಯಾನ್ಷಿಯಾ ನೈಗ್ರಾ ಅಂತ ಹೇಳಿ ಒಂದು ಜಾಗ ಇದೆ, ಗ್ಲೋಬಸ್ ಪ್ಯಾಲಿಡಸ್ ಅಂತ ಹೇಳಿ ಒಂದು ಜಾಗ ಇದೆ. ಸೊ ಈ ಥರ ಜಾಗಗಳಲ್ಲಿ ಈ ಡೋಪಮಿನ್ ಅಂತಕ್ಕಂಥ ಒಂದು ಏನು ಸಬ್ಸ್ಟೆನ್ಸ್ ಇದೆ, ಇದೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆ, ಆ ನ್ಯೂರೋ ಟ್ರಾನ್ಸ್ಮಿಟರಿನ ಅಭಾವ ಅಥವಾ ಅದರ ಕೊರತೆಯಿಂದ ಪಾರ್ಕಿನ್ಸನ್ಸಿನ ಕ್ಲಿನಿಕಲ್ ಆಗಿ ಬರ್ತಕ್ಕಂಥ ತೊಂದರೆಗಳು ಬರುತ್ತೆ. ಇದು ಫಂಡಮೆಂಟಲ್ ಲೆವೆಲ್. ಕೆಲವೊಬ್ರಿಗೆ ಟ್ರೆಮರ್ಸ್ ಬೇಗ ಬರ್ಬೋದು, ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ಬೇಗ ಹೋಗ್ಬೋದು, ಕೆಲವೊಬ್ಬರಿಗೆ ಬೇರೆ ನಾನ್ ಮೋಟರ್ ಸಿಂಪ್ಟಮ್ಸ್ ಜಾಸ್ತಿ ಇರ್ಬೋದು, ಕೆಲವೊಬ್ಬರಿಗೆ ಮೆಮೊರಿ ಇಶ್ಯೂಸ್ ಬೇಗ ಬರ್ಬೋದು. ಪ್ರತಿಯೊಬ್ಬರಿಗೂ ಬೇರೆ ಥರ ಇರುತ್ತೆ. ಬಟ್ ಪ್ರೋಗ್ರೆಷನ್ ಎಸ್, ಸ್ಪೀಡ್ ಆಫ್ ಪ್ರೋಗ್ರೆಷನ್ ಯಾವುದು ಎಷ್ಟು ಬೇಗ ಡಿಟೀರಿಯೇಟ್ ಆಗುತ್ತೆ, ಆಲ್ ಆಫ್ ದ್ಯಾಟ್ ಇಸ್ ಕ್ವೈಟ್ ಇಂಡಿವಿಜುವಲಿಸ್ಟಿಕ್. ಓಕೆ.